ಒಬ್ಬ ವ್ಯಕ್ತಿ ಕಾಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಕಾಡು ಮನುಷ್ಯರ ಕೈಗೆ ಸಿಕ್ಕಾಕೊಳ್ತಾನೆ. ಅವನಲ್ಲಿಂದ ತಪ್ಪಿಸ್ಕೋಬೇಕಾದ್ರೆ ಅವನೊಂದು ಗೇಮ್ ಆಡಬೇಕು. ಅವನ ಮುಂದೆ 5 ಗ್ಲಾಸ್ಗಳಿರ್ತವೆ. ಕಾಡು ಮನುಷ್ಯರು ಒಂದು ಗ್ಲಾಸ್ ಕೆಳಗಡೆ ಒಂದು ಕಲ್ಲನ್ನು ಇಡ್ತಾರೆ. ನಂತರ ಎಲ್ಲ ಗ್ಲಾಸ್ಗಳನ್ನು ಈ ರೀತಿಯಾಗಿ ತಿರುಗಿಸ್ತಾರೆ. ಇವಾಗ ಆ ವ್ಯಕ್ತಿ ಕಲ್ಲು ಯಾವ ಗ್ಲಾಸ್ ಕೆಳಗಡೆ ಇದೆ ಅಂತ ಹೇಳಬೇಕು. ಸರಿಯಾಗಿ ನೋಡಿ. ಕಾಡು ಮನುಷ್ಯರು ಕೇಳ್ತಾರೆ, ಯಾವ ಗ್ಲಾಸ್ ಕೆಳಗಡೆ ಕಲ್ಲಿದೆ ಅಂತ. ಆ ವ್ಯಕ್ತಿ ಹೇಳ್ತಾನೆ ಡಿ ಅಂತ. ಹಾಗಾದರೆ ಆ ವ್ಯಕ್ತಿ ಹೇಳಿದ್ದು ಸರಿಯಾಗಿದೆಯಾ? ಏನು ಆ ವ್ಯಕ್ತಿ ಕಾಡು ಮನುಷ್ಯರ ಕೈಯಿಂದ ತಪ್ಪಿಸ್ಕೋಬೋದಾ? ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡಿ. ಅಂಗಡಿ ಮಾಲೀಕ ಅಂಗಡಿಯಿಂದ ಹೊರಬಂದ ತಕ್ಷಣ ಒಬ್ಬ ಕಸ್ಟಮರ್ ಕೌಂಟರ್ ಮೇಲಿನ 500 ರೂಪಾಯಿನ ಕಳ್ಳತನ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಮಾಲೀಕ ಬಂದಾಗ ಕಸ್ಟಮರ್ ಅದೇ 500 ರೂಪಾಯಿ ಕೊಟ್ಟು 350 ರೂಪಾಯಿ ವಸ್ತುಗಳನ್ನು ಖರೀದಿಸ್ತಾನೆ. ಅಂಗಡಿ ಮಾಲೀಕ ವಸ್ತುಗಳ ಜೊತೆ 150 ರೂಪಾಯಿ ವಾಪಸ್ ಕೊಡ್ತಾನೆ. ಯೋಚನೆ ಮಾಡಿ ಹೇಳಿ, ಮಾಲೀಕನಿಗೆ ಎಷ್ಟು ರೂಪಾಯಿ ನಷ್ಟ ಆಗಿದೆ ಅಂತ. ನಿಮ್ಮ ಹತ್ರ 10 ಸೆಕೆಂಡ್ ಟೈಮ್ ಇದೆ. ಆನ್ಸರ್ ನೋಡೋಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಒಟ್ಟು 500 ರೂಪಾಯಿ ಲಾಸ್ ಆಗಿದೆ. ಹೇಗೆ? ಕಸ್ಟಮರ್ ಕದ್ದ 500 ರೂಪಾಯಿ ಅಂಗಡಿ ಮಾಲೀಕನಿಗೆ ವಾಪಸ್ ಕೊಡ್ತಾನೆ. ನಂತರ ಅಂಗಡಿ ಮಾಲೀಕ 350 ರೂಪಾಯಿ ವಸ್ತುಗಳ ಜೊತೆ 150 ರೂಪಾಯಿ ವಾಪಸ್ ಕೊಡ್ತಾನೆ. ಹಾಗಾದರೆ 500 ರೂಪಾಯಿ ಲಾಸ್ ಆಯಿತು. ಒಬ್ಬ ಮಾಂತ್ರಿಕ ಒಬ್ಬ ಹುಡುಗನ್ನ ಕಿಡ್ನ್ಯಾಪ್ ಮಾಡಿ ಒಂದು ಮಾಯಾ ಅರಮನೆಯಲ್ಲಿ ಕೂಡಾಕ್ತಾನೆ ಮತ್ತು ಅಲ್ಲಿಂದ ಮಾಯವಾಗ್ತಾನೆ. ಆ ಹುಡುಗ ಹೊರಗಡೆ ಹೋಗಲಿಕ್ಕೆ ಅವನ ಹತ್ರ 4 ಬಾಗಿಲುಗಳಿರ್ತವೆ. 1ನೇ ಬಾಗಿಲು ಹಿಂದೆ ತುಂಬ ಚಳಿ ಇರುತ್ತೆ. ಆ ಹುಡುಗ ಅಲ್ಲಿಂದ ಹೋದರೆ ಕೆಲವೇ ಸೆಕೆಂಡ್ಸ್ನಲ್ಲಿ ಐಸ್ ಆಗಿಬಿಡ್ತಾನೆ. 2ನೇ ಬಾಗಿಲಿಂದ ಸೂರ್ಯನ ಅತಿಯಾದ ಶಾಖ ಇರುತ್ತೆ. ಅಲ್ಲಿಂದ ಯಾವುದೇ ವಸ್ತು ಹೋದರೂ ಕೆಲವೇ ಸೆಕೆಂಡ್ಸ್ನಲ್ಲಿ ಸುಟ್ಟು ಬೂದಿಯಾಗುವಷ್ಟಿರುತ್ತೆ. 3ನೇ ಬಾಗಿಲು ಹಿಂದೆ 100 ಮೊಸಳೆಗಳಿರ್ತವೆ ಮತ್ತು 4ನೇ ಬಾಗಿಲ ಹಿಂದೆ ವಿಷಕಾರಿ ಅನಿಲಗಳಿರ್ತವೆ. ಇದರಿಂದ ಉಸಿರುಗಟ್ಟಿ ಸಾಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದರೆ ಯಾವ ರೀತಿ ಇಲ್ಲಿಂದ ಹೊರಗಡೆ ಹೋಗ್ಬೋದು? ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇದೆ. ಯೋಚನೆ ಮಾಡಿ. ಆನ್ಸರ್ ನೋಡೋಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಉತ್ತರ ಈ ರೀತಿಯಾಗಿ ಇದೆ. ಸಂಜೆವರೆಗೂ ಕಾದು ಸೂರ್ಯಾಸ್ತ ಆದಮೇಲೆ 2ನೇ ಬಾಗಿಲಿಂದ ಆ ಹುಡುಗ ಹೊರಗಡೆ ಹೋಗ್ಬೋದು. ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಮೋಸ ಹೋಗ್ತೀರಾ. ನೀವು ನಡೀತಾ ನಡೀತಾ ಒಂದು ದೊಡ್ಡ ಗುಹೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಅದರಲ್ಲಿ 2 ಬಾಗಿಲುಗಳಿರ್ತವೆ. 1ನೇ ಬಾಗಿಲು ಹಿಂದೆ ಲಾವಾರಸದ ನದಿ ಇರುತ್ತೆ. 2ನೇ ಬಾಗಿಲು ಹಿಂದೆ -30 ಡಿಗ್ರಿ ಸೆಲ್ಸಿಯಸ್ನ ನೀರಿನ ನದಿ ಇರುತ್ತೆ. ಹಾಗಾದರೆ ನೀವು ಅಲ್ಲಿಂದ ಹೇಗೆ ಹೊರಗಡೆ ಹೋಗ್ಬೋದು? ನಿಮ್ಮ ಹತ್ರ ಯಾವುದೇ ವಸ್ತುಗಳು ಇರುವುದಿಲ್ಲ. ಅಲ್ಲಿ ನೀವೊಬ್ಬರೇ ಇರ್ತೀರ. ಯೋಚನೆ ಮಾಡಿ. ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇದೆ. ಆನ್ಸರ್ ನೋಡೋದಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. -30 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಮಂಜುಗಡ್ಡೆ ಆಗಿರುತ್ತೆ. ಹಾಗಾದರೆ ಅಲ್ಲಿಂದ ನೀವು ಆರಾಮವಾಗಿ ನಡ್ಕೊಂಡು ಹೋಗ್ಬೋದು. ಒಬ್ಬ ಶ್ರೀಮಂತ ವ್ಯಕ್ತಿಯ ಕೊಲೆ ಆಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಲು ಪೊಲೀಸ್ ಬರ್ತಾರೆ. ಮನೆಯ 4 ಜನ ಸದಸ್ಯರನ್ನು ಕೇಳ್ತಾರೆ. ಶ್ರೀಮಂತ ವ್ಯಕ್ತಿಯ ಹೆಂಡತಿ ಹೇಳ್ತಾಳೆ, ನಾನು ರೂಮ್ ಕ್ಲೀನ್ ಮಾಡ್ತಿದ್ದೆ, ನನಗೇನು ಗೊತ್ತಿಲ್ಲ. ಮಗ ಹೇಳ್ತಾನೆ, ನನ್ನ ಕೈಗೆ ಫ್ರ್ಯಾಕ್ಚರ್ ಆಗಿದೆ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿದ್ದೆ ಅಂತ. ಕೆಲಸಗಾರ ಹೇಳ್ತಾನೆ, ನಾನು ಊಟ ಮಾಡ್ತಿದ್ದೆ ಸರ್ ಅಂತ. ಅಡುಗೆ ಭಟ್ಟ ಹೇಳ್ತಾನೆ, ನಾನು ತರಕಾರಿ ತರಲಿಕ್ಕೆ ಅಂತ ಹೋಗಿದ್ದೆ. ತನಿಖೆಯ ನಂತರ ಪೊಲೀಸ್ ಅಲ್ಲಿಂದ ಹೋಗಿ ಮತ್ತೆ ಮಾರನೇ ದಿನ ಬರ್ತಾರೆ. ತನಿಖೆ ಮಾಡೋದಕ್ಕಿಂತ ಮುಂಚೆ ಪೊಲೀಸ್ಗೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಯಾವ ಸೂಚನೆ ಮೇಲೆ ಕೊಲೆಗಾರನನ್ನು ಕಂಡುಹಿಡಿತಾರೆ? ನಿಮ್ಮ ಹತ್ರ 10 ಸೆಕೆಂಡ್ ಟೈಮ್ ಇದೆ. ಯೋಚನೆ ಮಾಡಿ. ಆನ್ಸರ್ ನೋಡೋದಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡಿ. ಕೊಲೆಗಾರ ಬೇರೆ ಯಾರೂ ಅಲ್ಲ, ಶ್ರೀಮಂತ ವ್ಯಕ್ತಿಯ ಮಗನೇ.
ಒಂದನೇ ದಿನ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಬಂದಾಗ ಬಲಗೈ ಫ್ರ್ಯಾಕ್ಚರ್ ಆಗಿರುತ್ತೆ. ಈಗ ಎಡಗೈ ಫ್ರ್ಯಾಕ್ಚರ್ ಆಗಿದೆ. ಅಂದರೆ ಆತ ನಾಟಕ ಮಾಡ್ತಿದ್ದಾನೆ. ಕೊಲೆ ಆತನೇ ಮಾಡಿದ್ದು. ಪೊಲೀಸ್ ಆಫೀಸರ್ ಪ್ರವೀಣ್ ತುಂಬ ದುರಹಂಕಾರಿ. ಒಂದು ದಿನ ಈತನ ಕೊಲೆ ಆಗುತ್ತೆ. ಡಿಟೆಕ್ಟಿವ್ ಕೊಲೆಯಾದ ಸ್ಥಳಕ್ಕೆ ಬರ್ತಾರೆ. ಅವರಿಗೆ ಪ್ರವೀಣ್ ಪಾಕೆಟ್ನಿಂದ ಒಂದು ಚೀಟಿ ಸಿಗುತ್ತೆ. ಆಗ ಡಿಟೆಕ್ಟಿವ್ಗೆ 3 ಜನ ವ್ಯಕ್ತಿಗಳ ಮೇಲೆ ಅನುಮಾನ ಬರುತ್ತೆ. ಕೆಲಸಗಾರ ರಾಜ್, ಜೈಲು ಖೈದಿ ಅಭಿ ಹಾಗೂ ಪೊಲೀಸ್ ಆಫೀಸರ್ ತೇಜ್. ಕೆಲಸಗಾರ ಹೇಳ್ತಾನೆ, ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಆದರೂ ಸಹ ಯಾವಾಗಲೂ ಅವ್ರು ನನ್ನ ಬೈತಿದ್ರು, ಆದರೆ ನಾನು ಅವ್ರಿಗೇನು ಮಾಡಿಲ್ಲ ಅಂತ. ಖೈದಿ ಹೇಳ್ತಾನೆ, ನಾನೇನು ನೋಡೇ ಇಲ್ಲ ಸರ್ ಅಂತ. ಪೊಲೀಸ್ ಆಫೀಸರ್ ತೇಜ್ ಹೇಳ್ತಾರೆ, ನಾನು ಟೀ ಕುಡಿಲಿಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಡಿಟೆಕ್ಟಿವ್ಗೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ನೀವು ಯೋಚನೆ ಮಾಡಿ. ನಿಮ್ಮ ಹತ್ರ 10 ಸೆಕೆಂಡ್ ಟೈಮ್ ಇದೆ. ಆನ್ಸರ್ ನೋಡೋದಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಕೊಲೆಗಾರ ಬೇರೆ ಯಾರೂ ಅಲ್ಲ, ಕೆಲಸಗಾರ ರಾಜ್. ಪ್ರವೀಣ್ನ ಪಾಕೆಟ್ನಿಂದ ಸಿಕ್ಕ ಆ ಚೀಟಿಯಲ್ಲಿ S-1 R, B-1 A ಮತ್ತು K-1 J. ಹಾಗಾದರೆ ರಾಜ್ ಡಿಟೆಕ್ಟಿವ್ ಕೈಗೆ ಸಿಕ್ಕಾಕೊಳ್ತಾನೆ.